Next, problem number 66. Prove that RHS has 1 plus a square plus b square whole cube. For this purpose, ಇಲ್ಲಿ ಸೇಮ್ ಎಲಿಮೆಂಟ್ಸ್ ಅಂತೂ ಇಲ್ಲ ರೀ ಯಾವುದು ಸೇಮ್ ಎಲಿಮೆಂಟ್ಸ್ ಇಲ್ಲ ಸೊ ಜೀರೋ ಮಾಡ್ಕೊಳ್ಳಿ ಪಾಸಿಬಿಲಿಟಿ ಇಲ್ಲ ಬಟ್ ನಾವು ಜೀರೋ ಮಾಡ್ಕೊಳ್ಳಿ ಟ್ರೈ ಮಾಡಬೇಕು ಅಕಾರ್ಡಿಂಗ್ ಟು ದ ಸಿಕ್ಸ್ ಪ್ರಾಪರ್ಟಿ ಪ್ರಕಾರ ನಾವು ಫಸ್ಟ್ ರೋ ನ ಚೇಂಜ್ ಮಾಡಬಹುದು ಹೆಂಗ್ ಚೇಂಜ್ ಮಾಡಬಹುದು ಅಂದ್ರೆ ಫಸ್ಟ್ ರೋ plus b into third row. Property number 6 percent ri changing by ri plus k into rj like this. Yes. So according to property na ಯಾವುದೇ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ಕೋಬಹುದು ಅಥವಾ ಸಬ್ಟ್ರಾಕ್ಟ್ ಮಾಡ್ಕೋಬಹುದು according to the sixth property number 6 ಆ ಬೇಸ್ ಮೇಲೆ ನಾನು r1 plus b into r3 no variation ಇನ್ನು ವೇರಿಯೇಷನ್ ಆಗಲ್ಲ b ನ ಯಾಕೆ ಇಂಟು ಮಾಡ್ತಾ ಇದೀನಿ ಅಂತ ನಿಮಗೆ ಹೇಳ್ತೇನೆ so why because ನಾನು 2ab ಫಸ್ಟ್ ರೋ ದಾಗ minus 2a ಸೆಕೆಂಡ್ ರೋ ದಾಗ ಜಸ್ಟ್ ಥರ್ಡ್ ರೋ ದಾಗ ಜಸ್ಟ್ ಇದಕ್ಕೆ ಇಂಟು b ಮಾಡಿದ್ವಿ ಅಂದ್ರೆ minus 2ab ಆಗ್ತದೆ ಅವಾಗ r1 plus b r3 r1 means as it is this is 2ab as it is plus b into r3 means I will take this is into minus 2a ಅಂತ ಕೊಡೋಣ this is r1 plus b into this is r3 r1 the element 2ab right b as it is r3 element minus 2a r1 plus b r3 ಮಾಡೋದ್ರಿಂದ 2ab plus into minus 2ab ಅವೆರಡು ಕ್ಯಾನ್ಸಲ್ ಆಗಿ ಈ ಎಲಿಮೆಂಟ್ ನಾವು ಏನು ಮಾಡ್ಕೋಬಹುದ್ರಿ 0 ಮಾಡ್ಕೋಬಹುದು ಆ ಬೇಸ್ ಮೇಲೆ ನೀವು ಇದನ್ನ ಬರೀಬೇಕು ಅಂತ ತಿಳ್ಕೊಳ್ಳಿ ಸೊ ಅದೇ ರೀತಿ ನಾವು ಇನ್ನೂ ಒಂದು ಆಪರೇಷನ್ ಅನ್ನು ಬರೀಬೇಕು ಯಾವುದು ಅಂತಂದ್ರೆ ಚೇಂಜಿಂಗ್ ದ ಸೆಕೆಂಡ್ ರೋ ಅಕಾರ್ಡಿಂಗ್ ಟು ದ ಪ್ರಾಪರ್ಟಿ 6 ನಾವು ಏನಾರ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ಕೋಬಹುದು ಏನಾರ ಸಬ್ಟ್ರಾಕ್ಟ್ ಮಾಡಿ ಬರ್ಕೋಬಹುದು ಏನಾರ ಮಾಡಬಹುದು ಅಕಾರ್ಡಿಂಗ್ ಟು ಪ್ರಾಪರ್ಟಿ 6 ಡಿಟರ್ಮಿನೆಂಟ್ ಒಳಗೆ ಏನು ಚೇಂಜಸ್ ಆಗಲ್ಲ ಅಂತ ನಾವು ಸ್ಟಡಿ ಮಾಡಿದ್ದೀವಿ ನೋಡಿ ಸೊ ನಾನು ಇನ್ನೊಂದು ರೂಲ್ ಅನ್ನು ಪ್ರಿಪೇರ್ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ನಾನು ಇಲ್ಲಿ ಸೆಕೆಂಡ್ ರೋದಾಗ 2ab ಇಲ್ಲಿ ಕೆಳಗಡೆ ಎಲಿಮೆಂಟ್ -2ab ಆಯಿತು ಅಂತಂದ್ರೆ ಅವೆರಡು ಡಿಫರೆನ್ಸ್ ಏನಾಗ್ತದೆ 0 ಆಗ್ತದೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇದನ್ನ r2 plus minus a into r3 ಬರೀಬಹುದು ನಾನು ಯಾಕಂದ್ರೆ ಅಕಾರ್ಡಿಂಗ್ ಟು ದ ಪ್ರಾಪರ್ಟಿ 6 ಏನಾರ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ರಿ ಏನಾರ ಸಬ್ಟ್ರಾಕ್ಟ್ ಮಾಡ್ರಿ ದಟ್ ಇಸ್ ನಾಟ್ ಅ ಮ್ಯಾಟರ್ therefore ಸೆಕೆಂಡ್ ರೋ ದ ಎಲಿಮೆಂಟ್ ಏನದರಿ 2ab ಅದ ಪ್ಲಸ್ minus a r3 ದ ಎಲಿಮೆಂಟ್ ಏನದರಿ 2b ಅದ ಇವೆರಡನ್ನ ಮೈಂಡ್ ಒಳಗೆ ಇಟ್ಕೊಂಡು ಈ ರೂಲ್ ಪ್ರಿಪೇರ್ ಮಾಡ್ತೀನಿ ಇವೆರಡನ್ನ ಮೈಂಡ್ ಒಳಗೆ ಇಟ್ಕೊಂಡು ಈ ರೂಲ್ ಪ್ರಿಪೇರ್ ಮಾಡಿದ್ದದ 0 ಬರಸ ನೆಕ್ಸ್ಟ್ r2 r3 r2 2a plus minus a r3 2b 2ab plus into minus 2ab that time this element becomes 0 ಈ ಪ್ರಾಪರ್ಟಿ ಅಪ್ಲೈ ಮಾಡೋದ್ರಿಂದ ಈ ಎಲಿಮೆಂಟ್ 0 ಆಗ್ತದೆ ಈಗ ಬರ್ತಿರೋ ಪ್ರಾಪರ್ಟಿ means r2 plus minus a into r3 ಈ ಪ್ರಾಪರ್ಟಿ ಅಪ್ಲೈ ಮಾಡೋದ್ರಿಂದ ಈ ಎಲಿಮೆಂಟ್ 0 ಮಾಡ್ಕೋಬಹುದು on that base I have prepared these two rules. Okay, now apply these two properties changing the first row as well as changing the second row. Means third row as it is 2b minus 2a
1 minus a square minus b square. This is third row as it is. Only changing the first row as well as second row. Now we are changing first row. How to change the first row? R1 elements ಏನು change ಮಾಡಬೇಡಿ. R3 b into ಮಾಡಬೇಕು. ಆ ರಿಸಲ್ಟ್ u ಎರಡು ಆಡ್ ಮಾಡಿ. Means R1 ಏನಂದ್ರೆ as it is ತಗೊಳ್ಳೋದು. R1 ಏನಂದ್ರೆ as it is. This is R1 plus b R3 ಅಂತ ಇಲ್ಲಿ ಬರೆದಿರ್ತೀವಿ. ಫಸ್ಟ್ ರೋ ಚೇಂಜ್ ಮಾಡ್ತಾ ಇದೀವಿ. ಚೇಂಜಿಂಗ್ ದ ಫಸ್ಟ್ ರೋ R1 plus b R3. R1 ಏನು ಚೇಂಜ್ ಮಾಡೋದಿಲ್ಲ. R1 ಏನದ R1 ದಾಗ ಏನಂದ್ರೆ ಫಸ್ಟ್ 1 plus a square minus b square ನಾನು ಏನು ಚೇಂಜ್ ಮಾಡಂಗಿಲ್ಲ. plus b into R3 means ಇದು R3 ಆಗ್ತದೆ. ಇದು R3 ಆಗ್ತದೆ. b into R3 b into R3 1 plus a square minus b square plus b into 2b is what? b into 2b is 2b square. Now 1 plus a square minus b square plus 2b square is what? b square. Therefore ಇವೆರಡನ್ನ ನಾವು ಈ ತರ ಪ್ರಾಪರ್ಟಿ ಅಪ್ಲೈ ಮಾಡಿದ ರಿಸಲ್ಟ್ ಏನಾಯ್ತು? 1 plus a square plus b square, right? 1 square 1 plus a square plus b square, 1 plus a square plus b square, right? Similarly ಈಗ r1 ದ ಫಸ್ಟ್ ಎಲಿಮೆಂಟ್ r3 ದ ಫಸ್ಟ್ ಎಲಿಮೆಂಟ್ ತಗೊಂಡು ಸಾಲ್ವ್ ಮಾಡಿ. ನೆಕ್ಸ್ಟ್ ಸೇಮ್ ಇದೇ ರೂಲ್ ಅಪ್ಲೈ ಮಾಡಿ r2 ಸೆಕೆಂಡ್ ಎಲಿಮೆಂಟ್ ಸಾರಿ r1 ದ ಸೆಕೆಂಡ್ ಎಲಿಮೆಂಟ್ r3 ದ ಸೆಕೆಂಡ್ ಎಲಿಮೆಂಟ್ ತಗೋಬೇಕು ಅದೇ ಪ್ಲೇಸ್ ಒಳಗೆ. r1 no changes as it is. r1 ದ ಸೆಕೆಂಡ್ ಎಲಿಮೆಂಟ್ ತಗೋ plus b into r3 ಏನದ r3 second element ಏನದ minus 2a corresponding elements first element r1 first element r3 first element. Similarly r1 to second element r3 to second element. Next ಮಾಡೋದಂದ್ರೆ r1 to third element r3 to third element corresponding elements ತಗೋಬೇಕು. ಇವಾಗ ನಾವು second elements ತಗೊಂಡು ಟ್ರೈ ಮಾಡ್ತೀವಿ. r1 2ab plus b into r3. 2ab plus into minus is what? Minus 2ab plus 2ab minus 2ab is what? 0. Put 0 here. Next we take the same property means r1 plus b r3. ನಾವು ಫಸ್ಟ್ ರೋ ಚೇಂಜ್ ಮಾಡ್ತಾ ಇದೀವಿ. r1 plus b r3 r1 the third element plus b into r3 the third element. 1 minus a square minus b square minus 2b as it is. 1 into b 1 into minus b means minus b square. b into minus b square it becomes minus b cube, right? Difference of these two is minus b square minus b cube. Minus 2b as it is plus as it is b as it is. ಇದು r1 third element ಬರೆದಿದ್ದಿರ್ತದೆ, ಇದು r3 third element ಬರೆದಿದ್ದಿರ್ತದೆ. minus 2b as it is b into 1b b into minus a square minus b square b into minus b square minus b cube. Difference of these two is what? Minus b. Remaining two as it is. From these three terms I will take minus b as a common. Minus b common means it becomes 1 and it becomes a square, it becomes b square. Minus b into 1 minus b minus into plus minus b square minus into plus minus b cube. No difference. Means you take minus b common and then we have element of the first row as 1 plus a square plus b square, right?
So when we are doing R1 plus BR3, that these are the elements of the first row. Elements of the first row. Next, again apply the property of second row property. ಏನಿದೆ ನೋಡ್ರಿ ಇಲ್ಲಿ ಏನು ಬರ್ತಿದ್ದೀರಾ ಅದನ್ನ ಯೂಸ್ ಮಾಡೋಣ. Changing the R2 by R2 plus minus EA into R3, right? Next, R2 the first element plus minus A, R3 the first element. We have to solve ಮಾಡ್ರಿ 2AB plus into minus minus 2AB 0. Therefore, enter here 0. Next, you take R2 the second element ತಗೋರಿ R3 second element. R2 second element ಏನಂದ್ರೆ 1 minus A square plus B square plus minus A inside the bracket R3 the second element minus 2A. 1 minus A square plus B square as it is. Minus into minus is what? Plus 2A square. Minus A square plus 2A square. 1 as it is. Minus A square plus 2A square becomes what? A square plus B square. Therefore, another element is 1 plus A square plus B square. Next, I ಮಾಡಬೇಕ್ರಿ R2 third element, R3 the third element ಅನ್ನು select ಮಾಡಬೇಕು. R2 the third element 2A ಅದ plus minus A, R3 the third element 1 minus A square minus B square 2A as it is plus into minus minus A inside the bracket 1 minus A square minus B square 2A minus A into 1 minus A minus into minus plus A cube minus into minus plus AB square. Difference of these two A plus A cube plus AB square. From these three terms, I will take A common 1 plus A square plus B square. Therefore, this is A inside the bracket 1 plus A square plus B square. Now 1 plus A square plus B square as a common from the first row, because it's 0 there, that is not a matter. 1 plus A square plus B square. Now 1 plus A square plus B square is common from R1, and also 1 plus A square plus B square is also common from the second row, from R1 and R2. ಎರಡೂದ್ರಾಗೂ ಅದೇ ಕಾಮನ್ ಆಗ್ತದೆ. ಫಸ್ಟ್ ರೋದಾಗೂ 1 plus A square plus B square ಅದನ, ಸೆಕೆಂಡ್ ರೋದಾಗೂ 1 plus A square plus B square ಅದನ. 0 ಅದ, 0 ಅದ್ರ ನಾವು ಕಾಮನ್ ತಗೋಬಹುದು, ಇದು ಡಿಫರೆನ್ಸ್ ಬರಂಗಿಲ್ಲ. ಓಕೆ, ಫಸ್ಟ್ ರೋದಾಗ 1 plus A square plus B square ಕಾಮನ್ ತಗೊಂಡ್ರಿ. ಸೆಕೆಂಡ್ ರೋದಾಗೂ 1 plus A square plus B square ಬರೀತೀರಿ. 1 plus A square plus B square 1 plus A square plus B square, that is whole square. Then, so when you take 1 plus A square plus B square common from the first row, then the elements of the first row becomes 1, 0, minus B are the elements of first row. So when we took 1 plus A square plus B square common from the second row, then the elements of the second row becomes 0, 1, A. Third row as it is
square minus b square as it is. After taking the common, what is our next step? Expanding. Expanding along. If you take R1 or if you take C1, that is not a matter. I will take R1 plus minus plus. Expanding along R1, expanding along R1. First row in the expand ಮಾಡಬೇಕು. Expanding along R1 means outside we have 1 plus a square plus b square bracket square as it is. Already 1 is plus, plus into plus, plus that is 1. Remove the first row, first column. Product of these two, 1 into ಮಾಡಿದ್ರೆ 1 minus a square minus b square. Product of these two, minus 2a into a, minus 2a square, but you take plus 2a square, right? Next we have 0, neglect the 0, go to the next element. Plus into minus, minus b. Now, remove the first row, third column, 0 into minus 2a, 0. 2b into 1, 2b, but you take minus 2b. 1 plus a square plus b square bracket square 1 into all the terms of this bracket means 1 minus a square minus b square plus 2a square, right? After that minus b into minus 2b is what? 2b square. Then 1 plus a square plus b square inside the bracket 1 minus a square plus 2a square becomes plus a square. Minus b square plus 2b square becomes plus b square. Already we have 1 plus a square plus b square bracket square into 1 more 1 plus a square plus b square. Then we have 1 plus a square plus b square whole cube as our RHS.